ಕೇಳಿ ನ್ಯೂಸ್. ಇವತ್ತು ನಾನು ದ ವರ್ಲ್ಡ್ ಯೋಗ ಡೇ ಅಂದ್ರೆ ಜಾಗತಿಕ ಯೋಗ ದಿನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರತಿ ವರ್ಷ ಜೂನ್ 21ರಂದು ನಾವು ಜಾಗತಿಕ ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ದಿನವನ್ನ ಯೋಗದ ಮಹತ್ವವನ್ನ ಪ್ರಪಂಚದಾದ್ಯಂತ ತಿಳಿಸಲು ಆಚರಿಸಲಾಗುತ್ತೆ. ಯೋಗವು ನಮ್ಮ ಭಾರತದಿಂದ ಹುಟ್ಟಿದ ಒಂದು ಅಮೂಲ್ಯವಾದ ಕೊಡುಗೆ. ಪತಂಜಲಿ ಮಹರ್ಷಿಯನ್ನ ನಾವು ಯೋಗದ ಪಿತಾಮಹ ಅಂತ ಕರಿತೀವಿ. ಯೋಗ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನು ಏಕತೆಯಲ್ಲಿರಿಸುವ ಒಂದು ಶ್ರೇಷ್ಠ ಪಥವಾಗಿದೆ. ಯೋಗ ಅಂದ್ರೆ ಬರೀ ಕಸರತ್ತು ಅಲ್ಲ, ಇದು ಜೀವನದ ಶಿಸ್ತನ್ನು ಕಲಿಸುತ್ತದೆ. ಇದು ಶಾಂತಿಯ ದಾರಿಯನ್ನು ತೋರಿಸುತ್ತದೆ. ಯೋಗದ ಮೂಲಕ ನಾವು ಆರೋಗ್ಯವಂತ, ಶಕ್ತಿಶಾಲಿಯಾದ ದೇಹ ಮತ್ತು ಶಾಂತ ಮನಸ್ಸನ್ನ ಹೊಂದಬಹುದು. ಇಂದು ನಮ್ಮ ಭಾರತದ ಮೂಲಕ ಇಡೀ ಜಗತ್ತೇ ಯೋಗದ ಮಹತ್ವವನ್ನು ಅರಿತಿದೆ. ಇದನ್ನ ಅಭ್ಯಾಸ ಮಾಡಿದರೆ ನಮಗೂ ಒಳ್ಳೆಯದು, ಇಡೀ ಸಮಾಜಕ್ಕೂ ಒಳ್ಳೆಯದು. ಅಂತಿಮವಾಗಿ ನಾನು ನಿಮಗೆ ವಿನಂತಿಸ್ತೇನೆ, ಪ್ರತಿದಿನ ಕೆಲವು ನಿಮಿಷಗಳಾದರೂ ಯೋಗ ಅಭ್ಯಾಸ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯೋಗವೇ ಆರೋಗ್ಯದ ದಾರಿ, ಯೋಗವೇ ಜೀವನ ಶೈಲಿಯ ಮಾದರಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ಸಲ ಇದೇ ತರ ಏನಾದ್ರು ಸ್ಪೆಷಲ್ ಆಗಿರೋದು ತಗೊಬರ್ತೀನಿ. ಟಾಟಾ, ಬಾಯ್ ಬಾಯ್.